ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ದೇವರಿಗೆ ದೀಪ ಹಚ್ಚಿನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒನ್ ಥಿಂಗ್ ಏನಂದರೆ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸಲ್ಲೆಲ್ಲ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೀವಿ ಅಂದರೆ ದೇವ್ರ ದೀಪ ಹಚ್ಚಿ ಮುಂದಿನ ಕಾರ್ಯ ಆರಂಭ ಮಾಡಿದ್ರೆ ಅದು 100% ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಒಂದು ದೃಢ ಸಂಕಲ್ಪ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಲ್ಪ ಮೆಸ್ಸಪ್ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡ್ಸಿನೆಲ್ಲ ಒರೆಸ್ದೆ. ಇವಾಗ ಆಚೆ ಸ್ವಲ್ಪ ರಂಗೋಲಿ ಹಾಕ್ತಿದ್ದೀನಿ, ಬಟ್ ಅಷ್ಟೊಂದಾಗಿ ಬರಲ್ಲ, ಬಟ್ ಹಾಕಿದ್ದೀನಿ. ಸೊ 2 ವೀಕ್ಸ್ ಆಯಿತು ನಾನು ಊರಿಗೆ ಹೋಗಿ. ದೇವ್ರ ಮನೆ ಏನು ಕ್ಲೀನ್ ಮಾಡಿರಲಿಲ್ಲ. ಸೊ ಹೆಂಗಿದ್ರು ಇವಾಗ ಯೂಟ್ಯೂಬ್ಗೆ ಒಂದು ವಿಡಿಯೋ ಹಾಕ್ತಿದ್ದೀನಿ. ಇದು ಒಂದು ಕ್ಲಿಪ್ ಇರಲಿ ಅಂತ ದೇವ್ರ ಮನೆ ಕ್ಲೀನ್ ಮಾಡೋದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ. ಸೊ ಎಲ್ಲ ತಯಾರಿ ಆಯಿತು, ದೇವ್ರದ್ದು ನಂದು ಎಲ್ಲ ರೆಡಿ ಆಯಿತು. ಸೊ ದೀಪ ಹಚ್ಬಿಡೋಣ ಫೈನಲಿ ಅಂತ ಬಂದೆ. ಇದು ಮಂಡೇ ಮಾರ್ನಿಂಗ್ ಆಗಿರುತ್ತೆ. ನಾನು ದೇವ್ರ ಹತ್ರ ಏನು ಬೇಡ್ಕೊಂಡೆ ಅಂದರೆ, ಗೆಸ್ ಮಾಡಿ ಏನು ಬೇಡ್ಕೊಂಡಿರ್ತೀನಿ. ಏನು ಬೇಡ್ಕೊಂಡೆ ಅಂದರೆ, ಎಲ್ಲರೂ ನನಗೆ ಸಪೋರ್ಟ್ ಮಾಡಲಿ, ನನ್ನ ವ್ಲಾಗ್ಸ್ ಎಲ್ಲ ಇಷ್ಟಪಡಲಿ, ತುಂಬ ಜನ ನೋಡಲಿ ಅಂತಲೇ ಬೇಡ್ಕೊಂಡೆ. ನೀವು ಅಷ್ಟೇ, ದೇವ್ರು ಎಷ್ಟು ಸಪೋರ್ಟ್ ಮಾಡ್ತಾರೋ ನನಗೆ ನೀವು ಅಷ್ಟೇ ಸಪೋರ್ಟ್ ಮಾಡಬೇಕು. ಫೈನಲಿ ಪೂಜೆ ಎಲ್ಲ ಆಯಿತು, ಎಲ್ಲ ಮುಗೀತು. ಬಟ್ ಅಡುಗೆ ಮಾಡಬೇಕಿತ್ತು. ನಮ್ಮ ಮಾವ ಬರ್ತಿದ್ದೀನಿ ಅಂತ ಹೇಳಿದ್ರು, ಅದಕ್ಕೆ ಮೆಜೆಸ್ಟಿಕ್ ಹೋಗೋಣ ಪಿಕ್ ಮಾಡೋಣ ಅಂತ. ಸೊ ಆಮೇಲೆ ಮಧ್ಯಾಹ್ನ ಬಂದು ಅಡುಗೆ ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಟಿಫನ್ನು ಇನ್ನೂ ಆಗಿಲ್ಲ. ಇದು ನಾನು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ನೀವು ಹೆಂಗೆ ರಿಯಾಕ್ಟ್ ಆಗ್ತೀರಾ ಅಂತ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಎಲ್ಲರೂ ಪ್ಲೀಸ್ ಶೇರ್. ಸೊ ಅವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ರು. ಅವ್ರದ್ದು ಲಾ ಫೈನಲ್ ಇಯರ್ ಸ್ಟೇಟ್ ಬಾರ್ ಕೌನ್ಸ್ಲಿಂಗ್ ಇತ್ತು, ಅದಕ್ಕೋಸ್ಕರ ಬಂದಿದ್ರು. ನಂತರ ಎಲ್ಲ ಮುಗೀತು, ಸ್ನ್ಯಾಕ್ಸ್ ತಿಂದ್ವಿ. ಮನೆಗೆ ಬರೋಷ್ಟೊಳಗಡೆ ನಾನು 7:30 ಆಗಿತ್ತು. ಅವ್ರನ್ನ ಬಸ್ ಹಚ್ಚಿ ಬರೋಷ್ಟೊಳಗಡೆ ಸ್ವಲ್ಪ ಲೇಟ್ ಆಯಿತು. ಇರಲಿ ಅಂದ್ಕೊಂಡು ಬಂದೆ. ಪಾಪ ಅವರು ನನಗೆ ಓದೋದ್ರಲ್ಲೆಲ್ಲ ಅಷ್ಟೇ ಸಪೋರ್ಟ್ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲೆಲ್ಲ. ಫೈನಲಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ತಲೆನೋವು ಸ್ವಲ್ಪ ಕಡಿಮೆ ಆಯಿತು. ಇವಾಗ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ರೆ ನೆಮ್ಮದಿ ಅನಿಸ್ಬಿಡುತ್ತೆ. ಹಾಗೆ ಬೆಳಗ್ಗೆದೊಂದು ಸ್ವಲ್ಪ ಕೆಲಸ ಹಂಗೆ ಬಾಕಿ ಬಿಟ್ಟು ಹೋಗಿದ್ದೀನಿ, ಅದೆಲ್ಲ ನೀಟಾಗಿ ಮಾಡಿಬಿಟ್ರೆ ಇವತ್ತಿನ ದಿನ ಕಂಪ್ಲೀಟ್ ಆದಂಗೆ. ಮಾರ್ನಿಂಗ್ ಬಿಗ್ ಬಾಸ್ಕೆಟಿಂದ ನಾನು ಆನಿಯನ್ನ ತರಿಸಿದ್ದೆ, ಅದೇನೂ ಎತ್ತಿಟ್ಟಿರಲಿಲ್ಲ. ಅವರು ಬಂದು ವೆಯ್ಟ್ ಮಾಡ್ತಿದ್ರು ಆಲ್ರೆಡಿ ಅಂತ ಬೇಗ ಓಡ್ಬಿಟ್ಟೆ. ಸೊ ಅದೆಲ್ಲ ಇವಾಗ ಬುಟ್ಟಿಗೆ ಹಾಕೋತಿದ್ದೀನಿ. ಸೊ ಆಯಿತು, ಟೀ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಟೀ ಇಟ್ಬಿಡೋಣ. ಅದು ಕುದೀತಿರ್ಬೇಕಾದ್ರೆ ಮಿಕ್ಕಿದ್ದೇನು ಕೆಲಸ ಇದೆಯೋ ಅದೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಟೀ ಇಟ್ಟೆ. ಬಿಕಾಸ್ ಏನಂದರೆ, ನನಗೆಲ್ಲೇ ಹೋಗಿ ಬಂದರೂ ಅಷ್ಟೇ ಟೀ ಕುಡಿದ್ರೆ ಎಷ್ಟು ರಿಫ್ರೆಶ್ ಆಗಿ ಫೀಲ್ ಆಗುತ್ತಂದರೆ ಅಷ್ಟು ರಿಲ್ಯಾಕ್ಸ್ ಆಗಿಬಿಡ್ತೀನಿ. ಸೊ ಅದಕ್ಕೋಸ್ಕರ ಫಸ್ಟು ಟೀ ಇಟ್ಬಿಟ್ಟೆ ನಾನು. ಅದು ಮೇ ಬಿ ಅಮ್ಮನ ಕಡೆಯಿಂದ ಬಂದ ಅಭ್ಯಾಸ ಅನಿಸುತ್ತೆ. ಅಮ್ಮನೂ ಸೇಮ್ ಹಿಂಗೆ ನನ್ನ ಥರನೇ. ಒಬ್ಬೊಬ್ಬರು ಏಲಕ್ಕಿನ ಸಿಪ್ಪೆ ತೆಗ್ದಾಕ್ತಾರೆ, ಬಟ್ ನಂಗೆ ಹಂಗೆ ಹಾಕಿದ್ರೇ ಸಮಾಧಾನ. ಬಿಕಾಸ್ ಏನಂದರೆ, ನಾವು ಚಿಕ್ಕ ವಯಸ್ಸಿಂದ ಯಾವ ಅಭ್ಯಾಸದಲ್ಲಿ ಬೆಳೆದು ಬಂದಿರ್ತೀವೋ ಮತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ. ಸೊ ಅದು ಟೀ ಕಾಯ್ತಾ ಇರಲಿ, ಅಷ್ಟರೊಳಗಡೆ ಪಾತ್ರೆ ಎಲ್ಲ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಮಿಕ್ಕಿದ ಪಾತ್ರೆ ಬೆಳಗ್ಗೆ ತೊಳೆದಿಟ್ಬಿಟ್ಟು ಹೋಗಿದ್ದೆ, ಅದಿನ್ನೂ ಏನೂ ಎತ್ತಿಟ್ಟಿರಲಿಲ್ಲ. ಸೊ ಎಲ್ಲ ಎತ್ತಿಟ್ಬಿಡ್ತಿದ್ದೀನಿ. ಸೊ ಎಲ್ಲ ಎತ್ತಿಟ್ಟಿದ್ದ. ಸೊ ಎಲ್ಲ ಕೆಲಸ ಆದಮೇಲೆ ಊಟ ಮಾಡಿ ಮಲ್ಕೊಂಡೆ, ರಿಲ್ಯಾಕ್ಸ್ ಆಯಿತು.